ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರೋಟರಿ ಮಾಗಡಿಯ ಸೆಂಟ್ರಲ್ನ ಅಧ್ಯಕ್ಷ ಲಕ್ಷ್ಮೀ ಪ್ರಸಾದ್ ರವರ ನೇತೃತ್ವದಲ್ಲಿ ಹಲವಾರು ರೋಟರಿಯನ್ಗಳು ಹಾಗೂ ರಾಮನಗರದ ಬೆಳ್ಳಿ ರಕ್ತನಿಧಿರವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಪ್ರಸಾದ್ ಅವರೇ ನಮಸ್ತೆ. 78ನೇ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ತಮ್ಮ ರೋಟರಿಯಿಂದ ಮಾಗಡಿಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ರೋಟರಿ ಮಾಗಡಿ ಸೆಂಟ್ರಲ್ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಅದೇ ಪ್ರತಿ ವರ್ಷ ನಡೆದಂತೆ ಮಾಗಡಿ ರೋಟರಿ ಸೆಂಟ್ರಲ್ ವತಿಯಿಂದ ಹಾಗೂ ಬೆಳ್ಳಿ ರಕ್ತನಿಧಿ ರಾಮನಗರದ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. 8 ಸ್ಟಾರ್ಟ್ ಆಗಿ ಇದುವರೆಗೂ ಸುಮಾರು 25ಕ್ಕೂ ಅಧಿಕ ರಕ್ತದಾನ ನೀಡಿದ್ದಾರೆ. ಪ್ರತಿಯೊಬ್ಬರು ರಕ್ತದಾನವನ್ನು ನೀಡಬೇಕು. ಒಬ್ಬ ಸಾಯುವಂಥ ವ್ಯಕ್ತಿಗಳನ್ನು ಜೀವ ಕೊಡುವಂಥ ಕಾರ್ಯಕ್ರಮ ಇದು. ಮಾಗಡಿ ಜನತೆ ಕೈ ಜೋಡಿಸ್ತಾ ಇದೆ. ಬೇರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ ಇವತ್ತಿನ ಸ್ವಾತಂತ್ರ್ಯ ದಿನದ ಪ್ರಯುಕ್ತ? ಈ ದಿನ ನಾವು ಧ್ವಜಾರೋಹಣನ ಮಾಡ್ತಾ ಇದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಂತರ ಈ ದಿನವೇ ನಾವು ಸಸಿ ನೆಡುವ ಕಾರ್ಯಕ್ರಮ 5,000 ಸಸಿ ನೆಡುವ ಕಾರ್ಯಕ್ರಮವನ್ನು ಜಾಗವನ್ನು ವೀಕ್ಷಣೆಗೆ ನಮ್ಮ ಡಿಸ್ಟಿಕ್ ತಂಡದೊಂದಿಗೆ ಹೋಗ್ತಾ ಇದ್ದೇವೆ. ಅದು ಒಂದು ಕಾರ್ಯಕ್ರಮವನ್ನು ಈ ದಿನ ಇಟ್ಟಿದ್ದೇವೆ. 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾಗಡಿ ರೋಟರಿ ಸೆಂಟ್ರಲ್ ಹಾಗೂ ರಾಮನಗರ ಬೆಳ್ಳಿ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ರಕ್ತದಾನ ಶಿಬಿರವು ಅತ್ಯಮೂಲ್ಯವಾದದ್ದು. ಪ್ರತಿ ವರ್ಷದಂತೆ ನಾವು ರಕ್ತದಾನ ಶಿಬಿರವನ್ನು ಮಾಡಿಕೊಡ್ತಾ ಬಂದಿದ್ದೀವಿ. ಹಾಗೆ ಒಂದು ತೊಟ್ಟು ರಕ್ತವು ಅಮೂಲ್ಯವಾದದ್ದು. ಒಂದು ತೊಟ್ಟು ರಕ್ತವು ಅನೇಕ ಜೀವಗಳಿಗೆ ಜೀವದಾನವಾಗುತ್ತದೆ. ಇದರ ಸದುಪಯೋಗಪಡಿಸಿಕೊಂಡು ಸಾರ್ವಜನಿಕರು ತಮ್ಮ ಅಮೂಲ್ಯವಾದ ರಕ್ತವನ್ನು ದಾನ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ನಾವು ಆ್ಯಕ್ಚುಲಿ ಈ ಒಂದು ಕ್ಯಾಂಪ್ನ ಪ್ರತಿ ಸ್ವಾತಂತ್ರ್ಯ ದಿನೋತ್ಸವ ಇದು ಆಚರಿಸ್ತಾ ಬರ್ತಾ ಇದ್ದೀವಿ. ಕಾರಣ ಇಷ್ಟೇ, ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತೀವಿ, ಹೋಗ್ತೀವಿ. ಸೊ ಅದೊಂದಿಗೆ ಆ ದಿನನ ಒಂದು ಮಹತ್ವದ ದಿನ ಆಗಿ ಇದು ಮಾಡೋದು ಕಾರಣಕ್ಕೆ ಜನಗಳಿಗೆ ಒಂದು ವೇದಿಕೆ ಇದನ್ನು ಕೊಡ್ತೀವಿ. ರಕ್ತದಾನ ಮಾಡೋ ಮುಖಾಂತರ ಅವರು ದೇಶಕ್ಕೆ ಮತ್ತು ತಮ್ಮ ಆರೋಗ್ಯ ವೃದ್ಧಿಗೂ ಅದು ಸಹಕಾರಿಯಾಗುತ್ತೆ. ಮತ್ತು ಇತ್ತೀಚೆಗೆ ನಾವು ಕೆಲವು ಕಾಲೇಜು ಎಲ್ಲ ಕ್ಯಾಂಪಸ್ಗೆಲ್ಲ ಹೋಗಿ ಈ ರಕ್ತದಾನದ ಬಗ್ಗೆ ಅರಿವು ಕೇಳಕ್ಕೆ ಹೋದಾಗ ಸುಮಾರು ಮಕ್ಕಳು 18 ವರ್ಷ ಆದ ಮಕ್ಕಳು ಆರೋಗ್ಯವಂತ ಮಕ್ಕಳು ಕೊಡ್ಬೋದು. ಬಟ್ ಅಲ್ಲಿ ಅವರು ಸ್ವಲ್ಪ ಜಾಗೃತಿ ಇನ್ನೂ ಬೇಕು ಅನಿಸುತ್ತೆ. ಕೆಲವು ಸಣ್ಣ ಥರದ ಭಯ ಇದೆ ಅವ್ರಿಗೆ, ರಕ್ತ ಕೊಟ್ಟರೆ ಏನೋ ಆಗುತ್ತೆ ಅನ್ನೋದು. ಬಟ್ ಆ ಥರ ಏನೂ ಇಲ್ಲ. ರಕ್ತ ಕೊಟ್ಟು ನನಗೇನೋ ತೊಂದರೆ ಆಯಿತು ಅಂತ ಇದುವರೆಗೂ ನಾವೆಲ್ಲೂ ಕೇಳಿಲ್ಲ. ರಕ್ತ ಕೊಟ್ಟು ತುಂಬ ಲಾಭ ಅವ್ರಿಗೂ ವೈಯಕ್ತಿಕವಾಗುತ್ತೆ ಮತ್ತು ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅವ್ರ ಕೊಡುಗೆ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಈ ರಕ್ತದಾನ ಶಿಬಿರನ ಆಚರಿಸ್ತಾ ಬರ್ತಾಯಿದ್ದೀವಿ. ಲಾಸ್ಟ್ ಇಯರು 135 ಯೂನಿಟ್ ಕಲೆಕ್ಟ್ ಮಾಡಿದ್ದು. ಈ ವರ್ಷ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ 150ಕ್ಕೂ ಅಧಿಕ ಯೂನಿಟ್ಟು ಕಲೆಕ್ಟ್ ಮಾಡೋ ಗುರಿ ಹೊಂದಿದ್ದೀವಿ. ಅದೇ ರೀತಿಯಲ್ಲಿ ಬೆಳಗ್ಗೆಯಿಂದ ಸ್ವಯಂ ಸೇವಕರು ಬಂದು ರಕ್ತದಾನ ಉತ್ಸಾಹದಿಂದ ಮಾಡ್ತಿದ್ದಾರೆ. ಇನ್ನೂ ಮಧ್ಯಾಹ್ನ ಆಗ್ತಿದ್ದಂಗೆ ವೇಗ ಜಾಸ್ತಿ ಪಡ್ಕೊತದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.